ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡಿದ್ದ ಭೋವಿ ನಿಗಮದ ಹಗರಣವನ್ನ ಬಯಲಿಗೆಳೆದಿದೆ ಸಿಐಡಿ ತನಿಖಾ ತಂಡ. ನಿಗಮದಲ್ಲಿ ಕೋಟಿ ಕೋಟಿ ಅವ್ಯವಹಾರ ಆಗಿರೋದು ಈಗ ನಿಜ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯಲ್ಲಿ ಕೋಟಿ ಕೋಟಿ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ. ಖಾಸಗಿ ಕಂಪನಿಗಳಿಗೆ ಅವ್ಯವಹಾರ ರೂಪದಲ್ಲಿ 34 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ ಅಂತ ಸಿಐಡಿ ತಂಡ ಭೋವಿ ನಿಗಮದ ಹಗರಣವನ್ನ ಬಯಲಿಗೆಳೆದಿದೆ. 5 ಖಾಸಗಿ ಕಂಪನಿಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾವತಿ, ನಿಗಮದ ಪ್ರಧಾನ ಕಾರ್ಯದರ್ಶಿ ಬಿಕೆ ನಾಗರಾಜಪ್ಪ, ಮಾಜಿ ಅಧೀಕ್ಷಕ ಸುಬ್ಬಪ್ಪ ಅವರ ಕೈವಾಡ ಸಾಬೀತಾಗಿದೆ. ಆಪ್ತರ ಹೆಸರಿನಲ್ಲಿ ನಕಲಿ ಕಂಪನಿ ತೆರೆದು ಹಣ ವರ್ಗಾವಣೆಯನ್ನ ಮಾಡಿರೋದು ಈಗ ಸಾಬೀತಾಗಿದೆ. ಒಟ್ಟು 5 ಖಾಸಗಿ ಕಂಪನಿಗಳು 34 ಕೋಟಿ ವರ್ಗಾವಣೆ ಆಗಿರೋದು. ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ ಬಿಕೆ ನಾಗರಾಜಪ್ಪ, ಅಧೀಕ್ಷಕ ಸುಬ್ಬಪ್ಪ ಇವರೆಲ್ಲರ ಕೈವಾಡ ಸಾಬೀತಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರ ಕೈವಾಡ ಸಾಬೀತಾಗಿದೆ. 5 ಕಂಪನಿಗಳನ್ನ, ಖಾಸಗಿ ಕಂಪನಿಗಳನ್ನ ಅಕ್ರಮವಾಗಿ ಸ್ಟಾರ್ಟ್ ಮಾಡಿ ಆ ಕಂಪನಿಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ. 34 ಕೋಟಿ ರೂಪಾಯಿ ವರ್ಗಾವಣೆ ಆಗಿರೋದು. ಅನಿಕಾ ಎಂಟರ್ಪ್ರೈಸಸ್ ಕಂಪನಿಗೆ 7 ಕೋಟಿ 16 ಲಕ್ಷ. 5 ಕಂಪನಿಗಳು, ಆ 5 ಕಂಪನಿಗಳಿಗೆ ವರ್ಗಾವಣೆ ಆಗಿರುವ ಹಣದ ಡೀಟೇಲ್ಸ್. ಅರ್ನಿತಾ ಕ್ರಿಯೇಷನ್ಸ್ ಇದಕ್ಕೆ 3 ಕೋಟಿ 79 ಲಕ್ಷ. ಡ್ರೀಮ್ ಎಂಟರ್ಪ್ರೈಸ್ ಕಂಪನಿಗೆ 8 ಕೋಟಿ 78 ಲಕ್ಷ. ಯಶಸ್ವಿನಿ ಸೋದರ ಕಾರ್ತಿಕ್ ಗೌಡ ಹೆಸರಿನ ಕಂಪನಿಗೂ ಹಣ ವರ್ಗಾವಣೆ ಆಗಿದೆ. ಆದಿತ್ಯ ಎಂಟರ್ಪ್ರೈಸಸ್ ಕಂಪನಿಗೆ 4 ಕೋಟಿ 76 ಲಕ್ಷ ಜಮೆಯಾಗಿದೆ. ಒಟ್ಟು 34 ಕೋಟಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಖಾಸಗಿ ಕಂಪನಿಗಳನ್ನ ಸೃಷ್ಟಿ ಮಾಡಿ ಆ ಕಂಪನಿಗಳಿಗೆ 5 ಖಾಸಗಿ ಕಂಪನಿಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರುವ ಪ್ರಕರಣ ಈಗ ಹೊರಗಡೆ ಬಂದಿದೆ. ಭೋವಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಲೀಲಾವತಿ, ನಿಗಮದ ಪ್ರಧಾನ ಕಾರ್ಯದರ್ಶಿ ಬಿಕೆ ನಾಗರಾಜಪ್ಪ, ಮಾಜಿ ಅಧೀಕ್ಷಕ ಸುಬ್ಬಪ್ಪ ಕೈವಾಡ ಸಾಬೀತಾಗಿದೆ. ವೀರೇಶ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ವೀರೇಶ್, ಸಿಐಡಿ ತನಿಖೆಯಿಂದ ಹೊರಗಡೆ ಬಂದಿರುವ ಅಂಶಗಳು ಏನು? ಖಂಡಿತ ಪ್ರಣತಿ, ಈಗಾಗಲೇ ಭೋವಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಏನು ಜೀವ ಆತ್ಮಹತ್ಯೆ ಕೇಸಿಗೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನಕಲಕ್ಷ್ಮಿ ಅವರ ಒಂದು ವಿಚಾರಣೆ ಕೂಡ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಭೋವಿ ನಿಗಮದಲ್ಲಿ ಇಷ್ಟೊಂದು ಹಗರಣ ನಡೆದಿದೆ ಅನ್ನೋ ಒಂದು ಆರೋಪ ಮೇರೆಗೆ ಸಿಐಡಿ ಅಧಿಕಾರಿಗಳು ಕೂಡ ಏನೋ ಒಂದು ತೀವ್ರ ತನಿಖೆ ಕೈಗೊಂಡಂತ ಸಂದರ್ಭದಲ್ಲಿ ಏನು ಬೇರೆ ಬೇರೆ ಕಂಪನಿಗಳಿಗೆ ಭೋವಿ ನಿಗಮದಿಂದ ಕೋಟಿ ಕೋಟಿ ಹಣ ಒಂದು ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ತನಿಖೆ ನಡೆಸಿದ ಸಂದರ್ಭದಲ್ಲಿ ಸುಮಾರು 37 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೀಗ ಏನೋ ಒದಗಿ ಬಂದಿರುವಂತದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಣ ಯಾವ ರೀತಿ ವರ್ಗಾವಣೆ ಆಗಿದೆ ಮತ್ತು ಭೋವಿ ನಿಗಮದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ನಿರ್ದೇಶಕರಾಗಿರ್ಬೋದು ಮತ್ತು ಕಾರ್ಯದರ್ಶಿ ಆಗಿರ್ಬೋದು ಅವೆಲ್ಲನೂ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಈ ಒಂದು ಭೋವಿ ನಿಗಮದಲ್ಲಿ ಏನು ನಿರ್ದೇಶಕರಾಗಿರುವಂತಹ ಲೀಲಾವತಿ ಅವರು ಸೇರಿದಂತೆ ಏನು 3 ಒಂದು ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಅವರನ್ನು ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಒಂದು ಮುಂದಾಗಿರುವಂತದ್ದು. ಅಂದ್ರೆ ಬೇರೆ ಬೇರೆ ಅಂದ್ರೆ ಇಲ್ಲಿ ಇರುವಂತಹ ಕಂಪನಿ ಮತ್ತು ಬೇರೆ ರಾಜ್ಯಗಳಿಗೂ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಂತು. ಮತ್ತು ಏನು ಬೇರೆ ಬೇರೆ ಕಂಪನಿ, ನಕಲಿ ಕಂಪನಿ ಹೆಸರಿನಲ್ಲಿ ಈ ಹಣ ಒಂದು ಸುಲಿಗೆ ಮಾಡಿ ಮತ್ತು ವರ್ಗಾವಣೆ ಮಾಡಿರುವ ಬಗ್ಗೆ ಈಗಾಗಲೇ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಮತ್ತು 2018ರಿಂದ 2023ವರೆಗೂ ಏನು ಕಳೆದ 5 ವರ್ಷಗಳಲ್ಲಿ ಯಾವ ರೀತಿ ಒಂದು ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಮುಂದುವರೆದಿರುವಂತದ್ದು. ಮತ್ತು ಈಗಾಗಲೇ ಏನು ಸುಮಾರು 90 ಕೋಟಿ ಹಣ ವರ್ಗಾವಣೆ ಆಗಿದೆ, ಅಂದ್ರೆ ಅಷ್ಟೊಂದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಇವೆಲ್ಲ ಆಯಾಮಗಳಲ್ಲಿ ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆ ನಡೆಸಿರುವಂತದ್ದು. ಮತ್ತು ಈಗ